ಕಳೆದ ವಾರ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆಯ ವೇಳೆಯಲ್ಲಿ ಜಿಪಿಎ ಅಧಿಕಾರಿಗಳ ಮೇಲೆ ಹಲ್ಲೆ ನಡೆಸಿದಂತಹ ಸುದ್ದಿಯಲ್ಲಿ ಶಿವಾಜಿನಗರದಲ್ಲಿ ಇವತ್ತು ಮತ್ತೆ ಒತ್ತುವರಿ ತೆರವು ಕಾರ್ಯಾಚರಣೆ ಬಿಗಿ ಪೊಲೀಸ್ ಬಂದೋಬಸ್ತಿನ ನಡುವೆ ಯಾವುದೇ ಅಡೆತಡೆ ಇಲ್ಲದೆ ನಡೆಯಿತು. ಶಿವಾಜಿನಗರದ ರೆಸೋಲ್ ಮಾರ್ಕೆಟ್ನ ಸುತ್ತಮುತ್ತಲಿನ ಫುಟ್ಪಾತ್ ಒತ್ತುವರಿಯನ್ನ ಜೆಸಿಬಿ ಬಳಸಿ ತೆರವು ಮಾಡಲಾಯಿತು. ವಿಶೇಷ ಅಂತಂದ್ರೆ ಯಾವೆಲ್ಲ ಅಧಿಕಾರಿಗಳು ಈ ಹಿಂದೆ ಹಲ್ಲೆಗೆ ಒಳಗಾಗಿದ್ರೋ ಅವರೇ ಇವತ್ತು ಮತ್ತೆ ಕರ್ತವ್ಯ ಪಾಲನೆಯನ್ನು ಮಾಡಿದ್ದಾರೆ. ಈ ಕುರಿತು ನಮ್ಮ ಪ್ರತಿನಿಧಿ ಪ್ರವೀಣ್ ರಾವ್ ನೀಡಿರುವಂತಹ ಸಂಪೂರ್ಣ ವರದಿ ಇಲ್ಲಿದೆ. ಶಿವಾಜಿನಗರದಲ್ಲಿ ಇವತ್ತು ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ಅತ್ಯಂತ ಅವ್ಯಾಹತವಾಗಿ ನಡೀತಾ ಇರಬಹುದು. ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೇವೆ. ಇಲ್ಲಿ ಇದು ರಸಲ್ ಮಾರ್ಕೆಟ್ನ ಭಾಗ, ಚಾಂದಿನಿ ಚೌಕದಲ್ಲಿ ನಾವಿಲ್ಲಿ ಇದ್ದೇವೆ. ಶಿವಾಜಿನಗರದ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು ಅಲ್ಲೆಲ್ಲ ಕಾಣ್ತಾ ಇದೆ, ಮಾಂಸದ ಮಾರುಕಟ್ಟೆ ಇರುವಂಥದ್ದು. ಅಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಯಾವ ರೀತಿ ಒತ್ತುವರಿ ಆಗಿತ್ತು ಅದೆಲ್ಲವನ್ನು ಕೂಡ ಜೆಸಿಬಿಯ ಮೂಲಕ ಆ ಒಂದು ತೆರವು ಕಾರ್ಯಾಚರಣೆಯನ್ನು ಮಾಡ್ತಾ ಇರುವಂಥದ್ದು ನಾವು ಕಳೆದ ವಾರ ನೋಡಿದ್ವಿ. ಇಲ್ಲಿ ಶಿವಾಜಿ ನಗರದಲ್ಲಿ ಆ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆಗೆ ಬಂದಂಥ ಸಂದರ್ಭದಲ್ಲಿ ಜಿಬಿಯ ಅಧಿಕಾರಿಗಳ ಮೇಲೆ ಹಲ್ಲೆ ನಡೆದಿತ್ತು. ಆ ಹಲ್ಲೆ ನಡೆದ ನಂತರದಲ್ಲಿ ನಡೀತಾ ಇರತಕ್ಕಂತಹ ಈ ಒಂದು ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ, ಇದಕ್ಕೆ ವ್ಯಾಪಕವಾಗಿರ್ತಕ್ಕಂಥ ಪೊಲೀಸ್ ಬಿಗಿ ಬಂದೋಬಸ್ತ್ ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೇವೆ. ಈ ಭಾಗದಲ್ಲಿ ಯಾವ ರೀತಿಯ ಒಂದು ಪೊಲೀಸ್ಗಳನ್ನು ಇಲ್ಲಿ ನಿಯೋಜನೆ ಮಾಡಲಾಗಿದೆ ನಾವು ನೋಡ್ತಾ ಇದ್ದೇವೆ. ವ್ಯಾಪಕವಾಗಿರ್ತಕ್ಕಂಥ ಪೊಲೀಸ್ ಬಿಗಿ ಬಂದೋಬಸ್ತ್ನ ನಡುವೆ, ಯಾಕಂದರೆ ಅವತ್ತು ಸಚಿವರು ಕೂಡ ಒಂದು ಒತ್ತುವರಿ ತೆರವು ಕಾರ್ಯಾಚರಣೆ ಸಂದರ್ಭದಲ್ಲಿ ಎಲ್ಲ ಬಂದೋಬಸ್ತನ್ನು ಒದಗಿಸ್ತೇವೆ ಅನ್ನುವಂಥ ಮಾತನ್ನು ಹೇಳಿದರು. ಆ ಒಂದು ಹಿನ್ನೆಲೆಯಲ್ಲಿ ಎಲ್ಲ ಪೊಲೀಸ್ ಬಿಗಿ ಬಂದೋಬಸ್ತ್ನ ನಡುವೆ ಇವತ್ತು ಇಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ ನಡೀತಾ ಇರುವಂಥದ್ದು ನಾವು ನೋಡ್ತಾ ಇದ್ದೇವೆ. ಯಾವ ರೀತಿ ಎಲ್ಲ ಪೊಲೀಸ್ ಅಧಿಕಾರಿಗಳೆಲ್ಲರೂ ಕೂಡ ಈ ಭಾಗದಲ್ಲೇ ಇದ್ದುಕೊಂಡು ಎಲ್ಲ ಒಂದು ಒತ್ತುವರಿ ತೆರವು ಕಾರ್ಯಾಚರಣೆಯನ್ನು ವೀಕ್ಷಣೆ ಮಾಡ್ತಾ ಇರುವಂಥದ್ದು. ಮತ್ತು ಭಾಳ ವಿಶೇಷತೆ ಅಂದರೆ ಯಾವೆಲ್ಲ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಅವತ್ತು ಹಲ್ಲೆಗೆ ಒಳಗಾಗಿದ್ರು ಅವರೆಲ್ಲರೂ ಕೂಡ ಇವತ್ತಿನ ಈ ಒಂದು ಒತ್ತುವರಿ ತೆರವು ಕಾರ್ಯಾಚರಣೆಯಲ್ಲಿ ತೊಡಕೊಂಡಿರುವಂಥದ್ದು. ಇಲ್ಲಿ ದೃಶ್ಯಗಳು ನೋಡ್ಬೋದು. ಅದೆಲ್ಲ ಆ ಒಂದು ಲಾರಿಗಳಲ್ಲಿ ತುಂಬಿಕೊಂಡು ಇನ್ನು ಜೆಸಿಬಿ ಮೂಲಕ ಒತ್ತುವರಿ ತೆರವನ್ನು ಮಾಡ್ತಾ ಇದ್ದಾರೆ. ಅದೆಲ್ಲವನ್ನು ಕೂಡ ಲಾರಿಯಲ್ಲಿ ತುಂಬಿಕೊಂಡು ಹೋಗಿ, ಇದು ಅತ್ಯಂತ ಶಿವಾಜಿನಗರದ ಮೇಲೆ ಎಲ್ರಿಗೂ ಕೂಡ ಒಂದು ಆಸಕ್ತಿ ಇತ್ತು, ಇಲ್ಲಿ ಹೆಂಗೆ ಒತ್ತುವರಿ ತೆರವು ಕಾರ್ಯಾಚರಣೆ ಮಾಡ್ತಾರೆ ಅಂಥೇಳಿ. ಇವತ್ತು ಅದನ್ನು ನಡೀತಾ ಇರುವಂಥದ್ದು ನಾವು ನೋಡ್ತಾ ಇದ್ದೇವೆ. ಪೊಲೀಸ್ ವ್ಯಾನ್ನ ಮೂಲಕ ಇಲ್ಲಿ ಬಂದು ಎಲ್ಲ ಪೊಲೀಸ್ ಸಿಬ್ಬಂದಿಗಳು, ಹೆಚ್ಚಿನ ಪೊಲೀಸ್ ಸಿಬ್ಬಂದಿಗಳು ಸಹಿತ ಇಲ್ಲಿ ಬಂದು ಈ ಒಂದು ಒತ್ತುವರಿ ತೆರವು ಕಾರ್ಯಾಚರಣೆಯನ್ನು ಈವರಾಗಿರ್ತಕ್ಕಂತಹ ಮಾಧವರಾವ್ ಅವರು ಇದ್ದಾರೆ. ಅವರು ಏನು ಹೇಳ್ತಾರೆ ಕೇಳೋಣ. ಸರ್ ನಮಸ್ತೆ. ನೀವು ಕಳೆದ ವಾರದಲ್ಲಿ ಒಂದು ಘಟನೆ ಇಲ್ಲಿ ಸಂಭವಿಸಿಬಿಟ್ಟಿತ್ತು, ನಿಮ್ಮ ಮೇಲೆ ವ್ಯಾಪಕವಾಗಿರ್ತಕ್ಕಂಥ ಹಲ್ಲೆ ಆಗಿತ್ತು. ಆ ಸಂದರ್ಭದಲ್ಲಿ ಸಚಿವರು ಕೂಡ ಹೇಳಿದರು, ನಾವು ಪೊಲೀಸ್ ಬಂದೋಬಸ್ತನ್ನು ಕೊಡ್ತೇವೆ ಮತ್ತು ಇದನ್ನು ಒತ್ತುವರಿ ತೆರವು ಕಾರ್ಯಾಚರಣೆ ಮುಂದುವರಿಸ್ತೇವೆ ಅಂತೇಳಿ ಇವತ್ತು ಶಿವಾಜಿನಗರದಲ್ಲಿ ಮಾಡ್ತಾ ಇದ್ದೀರಾ, ಏನು ಹೇಳ್ತೀರಿ? ಅದೇ ಇವತ್ತು ಫುಲ್ ಪೊಲೀಸ್ ಬಂದೋಬಸ್ತ್ ಇಲ್ಲಿಂದ ಇಲ್ಲಿ ಕಾರ್ಯಾಚರಣೆ ಇದು ಮುಂದೆ ಮಾಡಿದೆವು. ಎಲ್ಲ ನಮ್ಮ ಜೊತೆಯಲ್ಲೇ ಇದ್ದಾವೆ. ಬೆಳಿಗ್ಗೆ ಹಿಡಿದು ಏನು ತೊಂದರೆ ಇಲ್ಲಾರ್ದೆ ನಾವು ಇದು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದೆವು. ಈಗ ನಿಮ್ಮ ಮೇಲೆ ಹಲ್ಲೆ ಆದಂಥ ಸಂದರ್ಭದಲ್ಲಿ ಸಚಿವರು ನಿಮ್ಮನ್ನು ಕರೆದು ನಿಮ್ಮನ್ನು ಎಲ್ಲರನ್ನು ಕೂಡ ಅಭಿನಂದಿಸುವಂಥ ಕೆಲಸವನ್ನು ಕೂಡ ಮಾಡಿದರು. ಈ ಸಂದರ್ಭದಲ್ಲಿ ಅವ್ರು ಹೇಳಿದ ಪ್ರಕಾರವಾಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಕೊಟ್ಟಿದ್ದಾರೆ, ಏನು ಹೇಳಿದ್ರು? ಕೊಟ್ಟಿದ್ದಾರೆ. ಅವ್ರು ಏನು ಡೈರೆಕ್ಷನ್ ಕೊಟ್ಟಿದ್ದಾರೆ ಆ ಡೈರೆಕ್ಷನ್ ಪ್ರಕಾರ ಎಲ್ಲ ಪೊಲೀಸ್ ನಮ್ಮ ಜೊತೆಯಲ್ಲ ಆದರೆ ಎಲ್ಲ ನಮ್ಮ ಜೊತೆಲಿ ಸ್ಪಂದನೆ ಮಾಡ್ತಾ ಇದ್ದಾರೆ. ಸ್ಪಂದನೆ ಮಾಡಿಬಿಟ್ಟು ಜೊತೆಯಲ್ಲೇ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದೇವೆ. ಇವತ್ತು ಎಷ್ಟು ಒಂದು ಕಾರ್ಯಾಚರಣೆಯನ್ನು ಕೈಗೊಂಡ್ರಿ? ಎಷ್ಟು ಕಿಲೋಮೀಟರ್ ಏನೋ? ಸರ್ ಇವತ್ತು 7 ಕಿಲೋಮೀಟರ್ ಇದು ಕಾರ್ಯಾಚರಣೆಯನ್ನು ಮಾಡಿದೆವು. ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ಮಾಡ್ತೇವೆ. ಇನ್ನು ಎಷ್ಟು ಭಾಗ ಇಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ ಮಾಡುವಂಥದ್ದು ಇದೆ, ಬಾಕಿ ಇದೆ? ಟೋಟಲ್ ಒಂದು 25 ಕಿಲೋಮೀಟರ್ ನಾವು ಇದು ಗುರುತಿಸ್ಕೊಂಡಿದ್ದೇವೆ. ಈಗ ಇಲ್ಲಿವರು 7 ಕಿಲೋಮೀಟರ್ ಮಾಡಿದ್ದೇವೆ. ಮತ್ತು ಮುಂದೆ ಇದು ಬರುವ ದಿನಗಳಲ್ಲಿ ಕಂಟಿನ್ಯೂಸ್ ಆಗಿ ಮಾಡ್ತೇವೆ. ಶಿವಾಜಿನಗರದಲ್ಲೇ 25 ಕಿಲೋಮೀಟರ್. ಈಗ ಇವತ್ತು ಬಂದಂಥ ಸಂದರ್ಭದಲ್ಲಿ ನಿಮ್ಗೆ ಏನಾದರೂ ತಡೆ, ಯಾರಾದರೂ ವ್ಯಾಪಾರಸ್ಥರಾಗಲಿ ಅಥವಾ ಬೇರೆ ಏನಾದರೂ ಮಾಡಿದ್ರ ಅಂತ? ಇಲ್ಲ, ಏನು ಮಾಡಿಲ್ಲ. ನಮ್ಮ ಕೆಲಸ ನಾವು ಮಾಡ್ತೇವೆ. ಎಲ್ಲ ನಮಗೆ ಸ್ಪಂದನೆ ಮಾಡ್ತಾ ಇದ್ದಾರೆ. ವಾಲಂಟ್ರಿಗೆ ಅವರೇ ಸ್ವಲ್ಪ ಎನ್ಕ್ರೋಚ್ಮೆಂಟ್ ತೆಗೆದುಕೊಳ್ಳುತ್ತಾ ಇದ್ದಾರೆ. ಮುಸ್ಲಿಂ ಬಾಂಧವರು ಎಲ್ಲ ನಮಗೆ ಕೋಆಪರೇಷನ್ ಮಾಡ್ತಾ ಇದ್ದಾರೆ, ತೊಂದರೆ ಇಲ್ಲ. ನಿಮಗೆ ಅಲ್ಲೇ ಆಗಿತ್ತು, ಆ ಸಂದರ್ಭದಲ್ಲಿ ಪೆಟ್ಟು ಕೂಡ ಆಗಿತ್ತು, ಹೇಗಿದೆ ಈಗ ಆರೋಗ್ಯ ಹೇಗಿದೆ? ಆರೋಗ್ಯ ಎಲ್ಲ ಚೆನ್ನಾಗೈತಿ, ತೊಂದರೆ ಇಲ್ಲ. ಏನಂದ್ರು ವೈದ್ಯರು ಸ್ಕ್ಯಾನಿಂಗ್ ಎಲ್ಲ ಮಾಡಿದ್ದಾರೆ, ಏನು ರಿಪೋರ್ಟ್ ಎಲ್ಲ ಕೊಟ್ಟರೆ ನಾರ್ಮಲ್ ಅಂತ ಹೇಳಿದ್ದಾರೆ. ನೀವು ಆ ಥರ ಹಲ್ಲೆಗೆ ಒಳಗಾದ ನಂತರ ಕೂಡ ಈಗ ಧೈರ್ಯವಾಗಿ ಬಂದಿದ್ದೀರಿ ಇಲ್ಲಿ ಒಂದು ಒತ್ತುವರಿ ತೆರವು. ನಿಮ್ಮ
ಸರ್ಕಾರಿ ಕೆಲಸವನ್ನ ಬಹಳ ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ. ಅದೇ ಸರ್ಕಾರಿ ಕೆಲಸ ದೇವ್ರ ಕೆಲಸ ಅಂತ ಹೇಳ್ತಾರೆ. ಜನಗೋಸ್ಕರ ನಾವಿದ್ದೇವೆ, ಕೆಲಸಕ್ಕೆ ಬರಲೇಬೇಕು. ಮೇಲಿಂದ ಆರ್ಡರ್ ಮಾಡಿದ್ದಾರೆ.